ಎಲ್ಲೋ ಒಂದ್ ಕಡೆ ಸುದೀಪ್ ಸರು ನಿಮ್ಮನ್ನ ಆನೆ ಮಾಡಿದ್ದು ಟಾರ್ಗೆಟ್ಗೆ ಕಾರಣ ಆಯ್ತಾ? ಫುಲ್ ಟಾರ್ಗೆಟ್ ಆಗ್ಬಿಟ್ರ ಆವಾಗಿಂದ ಆ ಕ್ಷಣದಿಂದ ಅಂತ? ಆನೆ ಅಂತ ಸುದೀಪ್ ಸರು ಮತ್ತೆ ಫ್ಯಾನ್ಸ್ ಅಭಿಮಾನಿಗಳು ಕೊಟ್ಟಿರೋ ಹೆಸರು. ಟಾರ್ಗೆಟ್ ಮಾಡಿದ್ರು ಮ್ಯಾಮ್, ಯಾರು ತಾನೇ ಮಾಡೋದಿಲ್ಲ ಹೇಳಿ. ಕಾಂಪಿಟೇಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಬಿಕಾಸ್ ಬಿಗ್ ಬಾಸ್ ಮನೆ ಇರೋದೇ ಹಾಗೆ, ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕಾಂಪಿಟೇಷನ್. ಅಂಡ್ ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಆನೆ ಅಂತ ಕಾಣಿಸಿದಾಗ ಅಷ್ಟು ಜನ ಹಿಂದೆ ಬಿಡದೆ ಬೀಳ್ತಾರೆ. ಅಂಡ್ ಅಷ್ಟು ಜನ ಬಿದ್ದಾಗ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಮನುಷ್ಯನ್ಗೆ, ಏನು ಇಷ್ಟು ಜನ ಅಟ್ಯಾಕ್ ಮಾಡ್ತಾ ಇದಾರಲ್ಲ ಅಂತ. ಸೊ ಅದಾದಾಗ ಕೆಲವೊಂದು ಮಾತುಗಳು ಎಕ್ಸ್ಚೇಂಜ್ ಆಗತ್ತೆ. ಕೆಲವೊಂದು ಕ್ಯಾಮ್ರಾ ಮುಂದೆ ಕ್ಯಾಮ್ರಾಗಳಿದೆ ಅಂತ ಎಚ್ಚರಿಕೆ ಇಟ್ಕೊಂಡು ಮಾತಾಡೋರು ಒಂದಷ್ಟು ಜನ ಆದ್ರೆ, ಕ್ಯಾಮ್ರಾಗಳೇ ಇರೋದು ನಾನು ಮರ್ತೋಗಿದ್ದೆ. ಅಲ್ಲಿ ನಾನಾಗಿದ್ದೆ. ಅಂಡ್ ಅದು ಏನಿದೆಯೋ ಅದೇ ರೀತಿ ಮಾತಾಡ್ತಿದ್ದೆ, ಅದೇ ರೀತಿ ನಡ್ಕೊಂತಿದ್ದೆ. ಆ ಒಂದು ವಿಷಯಕ್ಕೆ ಸುದೀಪ್ ಸರ್ ಪ್ರೀತಿಯಿಂದ ಕೊಟ್ಟಿರೋ ಹೆಸರು ಆನೆ ಅಂತ. ಅಂಡ್ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಕೆಲವರು ಹಿಂದೆ ಬಿದ್ದರು. ಬಟ್ ಏನು ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ಫಿನಾಲೆ ಆಯಿತು, ಜನರ ಪ್ರೀತಿ ಸಿಕ್ತು. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ. ಸರ್ ಆ ಹೆಸರು ಕೊಟ್ಟಿದ್ದಕ್ಕೂ, ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡಿದ್ದಕ್ಕೂ ಅವರೇ ಕಾರಣ ನನ್ನ ಇಲ್ಲಿವರೆಗೂ ಬೆಳೆಸೋದಕ್ಕೆ. ಎಲ್ಲೋ ಒಂದ್ ಕಡೆ ಸುದೀಪ್ ಸರು ನಿಮ್ಮನ್ನ ಆನೆ ಮಾಡಿದ್ದು ಟಾರ್ಗೆಟ್ಗೆ ಕಾರಣ ಆಯ್ತಾ? ಫುಲ್ ಟಾರ್ಗೆಟ್ ಆಗ್ಬಿಟ್ರ ಆವಾಗಿಂದ ಆ ಕ್ಷಣದಿಂದ ಅಂತ? ಆನೆ ಅಂತ ಸುದೀಪ್ ಸರ್ ಮತ್ತೆ ಫ್ಯಾನ್ಸ್ ಅಭಿಮಾನಿಗಳು ಕೊಟ್ಟಿರೋ ಹೆಸರು. ಟಾರ್ಗೆಟ್ ಮಾಡಿದ್ರು ಮ್ಯಾಮ್, ಯಾರು ತಾನೇ ಮಾಡೋದಿಲ್ಲ ಹೇಳಿ. ಕಾಂಪಿಟೇಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಬಿಕಾಸ್ ಬಿಗ್ ಬಾಸ್ ಮನೆ ಇರೋದೇ ಹಾಗೆ, ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕಾಂಪಿಟೇಷನ್. ಅಂಡ್ ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಆನೆ ಅಂತ ಕಾಣಿಸಿದಾಗ ಅಷ್ಟು ಜನ ಹಿಂದೆ ಬಿಡದೆ ಬೀಳ್ತಾರೆ. ಅಂಡ್ ಅಷ್ಟು ಜನ ಬಿದ್ದಾಗ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಮನುಷ್ಯನ್ಗೆ, ಏನು ಇಷ್ಟು ಜನ ಅಟ್ಯಾಕ್ ಮಾಡ್ತಾ ಇದಾರಲ್ಲ ಅಂತ. ಸೊ ಅದಾದಾಗ ಕೆಲವೊಂದು ಮಾತುಗಳು ಎಕ್ಸ್ಚೇಂಜ್ ಆಗತ್ತೆ. ಕೆಲವೊಂದು ಕ್ಯಾಮ್ರಾ ಮುಂದೆ ಕ್ಯಾಮ್ರಾಗಳಿದೆ ಅಂತ ಎಚ್ಚರಿಕೆ ಇಟ್ಕೊಂಡು ಮಾತಾಡೋರು ಒಂದಷ್ಟು ಜನ ಆದ್ರೆ, ಕ್ಯಾಮ್ರಾಗಳೇ ಇರೋದು ನಾನು ಮರ್ತೋಗಿದ್ದೆ. ಅಲ್ಲಿ ನಾನಾಗಿದ್ದೆ. ಅಂಡ್ ಅದು ಏನಿದೆಯೋ ಅದೇ ರೀತಿ ಮಾತಾಡ್ತಿದ್ದೆ, ಅದೇ ರೀತಿ ನಡ್ಕೊಂತಿದ್ದೆ. ಆ ಒಂದು ವಿಷಯಕ್ಕೆ ಸುದೀಪ್ ಸರ್ ಪ್ರೀತಿಯಿಂದ ಕೊಟ್ಟಿರೋ ಹೆಸರು ಆನೆ ಅಂತ. ಅಂಡ್ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಕೆಲವರು ಹಿಂದೆ ಬಿದ್ದರು. ಬಟ್ ಏನು ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ಫಿನಾಲೆ ಆಯಿತು, ಜನರ ಪ್ರೀತಿ ಸಿಕ್ತು. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ. ಸರ್ ಆ ಹೆಸರು ಕೊಟ್ಟಿದ್ದಕ್ಕೂ, ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡಿದ್ದಕ್ಕೂ ಅವರೇ ಕಾರಣ ನನ್ನ ಇಲ್ಲಿವರೆಗೂ ಬೆಳೆಸೋದಕ್ಕೆ.